ಶತ್ರು ರಾಷ್ಟ್ರಗಳು ಇನ್ನು ಮುಂದೆ ಕೆಮ್ಮಂಗಿಲ್ಲ, ಹಾರಾಡಂಗಿಲ್ಲ. ಭಾರತದ ವಿರುದ್ಧ ಮಾತಾಡಿದ್ರೆ ಇನ್ನು ಮುಂದೆ ವಧೆನೇ ಫಿಕ್ಸ್, ವಧೆ ಗ್ಯಾರಂಟಿ. ಭಾರತದ ಸೇನಾ ಬತ್ತಳಿಕೆ ಸೇರಿದ್ದ ಮತ್ತೊಂದು ಪ್ರಬಲ ಅಸ್ತ್ರ. ಈಗ ಭಾರತದ ಬತ್ತಳಿಕೆಗೆ ಮತ್ತೊಂದು ಭಾರ್ಗವಾಸ್ತ್ರ ಸೇರಿದೆ. ಡ್ರೋನ್ ದಾಳಿ ತಡೆಗೆ ಈ ಒಂದು ಅಸ್ತ್ರ ಪ್ರಯೋಗ ಮಾಡಲಾಗುತ್ತೆ. ದೇಶೀಯವಾಗಿ ತಯಾರಿಸಿರುವಂತ ಮೊದಲ ಮೈಕ್ರೋ ಕ್ಷಿಪಣಿ ಇದು. ಗಮನಿಸ್ತಾ ಇದ್ದೀವಿ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲೂ ಕೂಡ ಈ ಒಂದು ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂತ ಸಚಿವ ಸಂಪುಟದ ಬಗ್ಗೆ ಅಶ್ವಿನಿ ವೈಷ್ಣವ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಶತ್ರು ರಾಷ್ಟ್ರಗಳು ಇನ್ನು ಮುಂದೆ ಕೆಮ್ಮಂಗಿಲ್ಲ, ಹಾರಾಡಂಗಿಲ್ಲ. ಬಿಕಾಸ್ ಭಾರತದ ವಿರುದ್ಧ ಯಾರಾದರೂ ಮಾತನಾಡಿದರೆ ಶತ್ರು ದೇಶಗಳು ಇನ್ನು ಮುಂದೆ ವಧೆ ಗ್ಯಾರಂಟಿ. ಭಾರತದ ಸೇನಾ ಬತ್ತಳಿಕೆ ಸೇರಿದೆ ಈಗ ಮತ್ತೊಂದು ಪ್ರಬಲ ಅಸ್ತ್ರ. ವಿರೋಧಿಗಳ ಡ್ರೋನ್ ದಾಳಿ ತಡೆಯೋದಕ್ಕೆ ಸೇನೆಗೆ ಭಾರ್ಗವಾಸ್ತ್ರ ಬಂದಿರೋದು. ದೇಶೀಯವಾಗಿ ತಯಾರು ಮಾಡಲಾಗಿದೆ ಮೊದಲ ಮೈಕ್ರೋ ಕ್ಷಿಪಣಿ ಇದು. ದೇಶೀಯವಾಗಿ ತಯಾರಿಸಿರುವಂಥ ಮೊದಲ ಮೈಕ್ರೋ ಕ್ಷಿಪಣಿ. ಒಡಿಶಾದ ಸಮುದ್ರ ತೀರದಲ್ಲಿ ಭಾರ್ಗವಾಸ್ತ್ರ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಲಾಗಿದೆ. ಒಂದೇ ಬಾರಿಗೆ 64 ಗುರಿಗಳನ್ನು ಹೊಡೆದು ಹಾಕಬಲ್ಲಂಥ ಸಾಮರ್ಥ್ಯ, ಶಕ್ತಿ ಹೊಂದಿರುವಂಥ ಕ್ಷಿಪಣಿ ಇದು. ಜಸ್ಟ್ 16 ಸೆಕೆಂಡ್ಗಳಲ್ಲಿ ಶತ್ರು ಡ್ರೋನ್ ಗುರುತಿಸುವ ಭಾರ್ಗವಾಸ್ತ್ರ. ನೋಡಿ, ಜಸ್ಟ್ 16 ಸೆಕೆಂಡ್ಗಳಲ್ಲಿ ಶತ್ರು ರಾಷ್ಟ್ರಗಳಿಂದ ಏನು ಡ್ರೋನ್ ಬರ್ತಾ ಇರ್ತವಲ್ಲ, ಆ ಡ್ರೋನ್ನ ಗುರುತಿಸಿ ಅದನ್ನು ನಾಶ ಪಡಿಸಬಲ್ಲಂಥ ಸಾಮರ್ಥ್ಯ ಈ ಭಾರ್ಗವಾಸ್ತ್ರಕ್ಕೆ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥ ವಿಚಾರ. ನೋಡಿ, ಭಾರತ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಎಷ್ಟು ಸಾಧನೆಯನ್ನು ಮಾಡ್ತಾ ಇದೆ ಮತ್ತು ಎಷ್ಟು ಬೆಳೀತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದರ ಜೊತೆಗೆ ಭಾರತ ಏನು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಶುರು ಮಾಡ್ತಲ್ಲ ಉಗ್ರರ ವಿರುದ್ಧವಾಗಿ, ಆ ಸಂದರ್ಭದಲ್ಲಿ ಭಾರತದ ದಾಳಿಗೆ ಇಡೀ ಜಗತ್ತೇ ನಿಬ್ಬೆರಗಾಗಿ ನೋಡ್ತಾ ಇತ್ತು. ಭಾರತ ಯಾವ ರೀತಿಯಾಗಿ ಯೋಚನೆ ಮಾಡಿ ದಾಳಿಯನ್ನು ನಡೆಸ್ತು ಮತ್ತು ಭಾರತದ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳನ್ನು ನೋಡಿದ ಬೇರೆ ಬೇರೆ ರಾಷ್ಟ್ರಗಳು ಭಾರತ ಬಲಿಷ್ಠವಾಗಿ ನಿಂತ್ಕೊಂಡಿದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ವು. ಇದೆಲ್ಲದರ ನಡುವೆ ಭಾರತದ ಬತ್ತಳಿಕೆಗೆ, ಸೇನೆಯ ಬತ್ತಳಿಕೆಗೆ ಮತ್ತೊಂದು ಅಸ್ತ್ರ ಬಂದಿದೆ, ಭಾರ್ಗವಾಸ್ತ್ರ. ಹಾಗಾಗಿ ಶತ್ರು ರಾಷ್ಟ್ರಗಳು ಇನ್ನು ಮುಂದೆ ಕೆಮ್ಮಂಗಿಲ್ಲ, ಹಾರಾಡಂಗಿಲ್ಲ. ಭಾರತದ ವಿರುದ್ಧ ಮಾತನಾಡಿದ್ರೆ ಇನ್ನು ಮುಂದೆ ವಧೆ ಬೀಳೋದು ಗ್ಯಾರಂಟಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾನೆಲ್ನ ಎಡಿಟರ್ ಸತೀಶ್ ಆಂಜನಪ್ಪ. ಸತೀಶ್, ಭಾರತದ ಸೇನಾ ಬತ್ತಳಿಕೆಗೆ ಈಗ ಮತ್ತೊಂದು ಪ್ರಬಲ ಅಸ್ತ್ರ ಸೇರಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಭಾರ್ಗವಾಸ್ತ್ರ. ಇದರ ವಿಶೇಷತೆ ಏನು, ಇದರ ಶಕ್ತಿ ಸಾಮರ್ಥ್ಯ ಏನು? ರಾಮ್, ಖಂಡಿತವಾಗ್ಲೂ ಕೂಡ ಭಾರತದ ಸೇನೆಗೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಸಹಜವಾಗಿನೇ ಕಳೆದ ಒಂದು 20 ದಿನಗಳಿಂದ ನಾವೇನು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಆಗ್ತಿರ್ತಕ್ಕಂಥ ಈ ಕದನ ವಿರಾಮ ಉಲ್ಲಂಘನೆ ಆಗಿರ್ಬೋದು, ಅಥವಾ ಗುಂಡಿನ ಚಕಮಕಿ ಆಗಿರ್ಬೋದು, ಅಥವಾ ಭಾರತ ಏನು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ, ಕೆಲವೊಂದಿಷ್ಟು ವಿಶೇಷವಾದಂತಹ ಉಪಕರಣಗಳು ಈ ಒಂದು ದಾಳಿ ವೇಳೆ ಗೊತ್ತಾಗ್ತಾ ಇದಾವೆ. ನಾವು ಈ ಹಿಂದೆ S-400 ಸುದರ್ಶನ್ ಚಕ್ರ ನೋಡಿದ್ವಿ. ಆದ್ರೆ ಆ S-400 ಸುದರ್ಶನ್ ಚಕ್ರ ರಷ್ಯಾ ನಿರ್ಮಿತ, ರಷ್ಯಾದ ನಮ್ಗೆ ಕಳಿಸ್ಕೊಟ್ಟಂತಹ ಒಂದು ಆಂಟಿ ಡಿಫೆನ್ಸ್ ಸಿಸ್ಟಮ್ ಅದು. ಸೊ ಅದ್ರ ಜೊತೆಗೆ ಆಕಾಶ್, ನಾವು ಬೆಳಗ್ಗೆ ನೋಡ್ತಾ ಇದ್ವಿ, ನಾವು ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ಆಕಾಶ್ ಬಗ್ಗೆ ಮಾತನಾಡಿದ್ವಿ. ಸ್ವತಃ ಬೆಂಗಳೂರಿನಲ್ಲಿ BEL ನಿರ್ಮಾಣ ಮಾಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಕೂಡ ಈಗ ಮತ್ತೊಂದು ಎಕ್ಸೈಟಿಂಗ್ ನ್ಯೂಸ್. ಆಕ್ಚುಲಿ ಇದು ಭಾರತಕ್ಕೆ, ಭಾರತೀಯ ಸೇನೆಗೆ ಭಾರ್ಗವಾಸ್ತ್ರ ಅಂತ ಈಗೇನು ಕರಿತಾ ಇದೀವಿ ನಾವು, ಇದನ್ನು ಕೂಡ ಈಗ ಇದು ಟೆಸ್ಟಿಂಗ್ ಆಗಿದೆ. ಇವತ್ತು ಒಡಿಶಾದಲ್ಲಿ ಟೆಸ್ಟ್ ಮಾಡಲಾಗಿದೆ. ಟೆಸ್ಟ್ ತುಂಬಾ ಸಕ್ಸಸ್ಫುಲ್ ಆಗಿ ಈ ಟೆಸ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈಗ ಸಹಜವಾಗಿನೇ ಆಕಾಶ್ ಅಥವಾ ಸುದರ್ಶನ್ ಡ್ರೋನ್ ಗಳನ್ನ ಅಥವಾ ಬೇರೆ ರಾಷ್ಟ್ರಗಳ ಕ್ಷಿಪಣಿಗಳನ್ನ, ನಾವು ಅಂದ್ರೆ ಮಿಸೈಲ್ಗಳನ್ನ ತಡಿತಾ ಇತ್ತು ಅಥವಾ ಹೊಡಿತಾ ಇತ್ತು. ಸೊ ಅದೇ ರೀತಿಯ ಒಂದು ಟೆಕ್ನಾಲಜಿ ಇರ್ತಕ್ಕಂಥ ಸ್ವದೇಶಿ ನಿರ್ಮಿತ, ಇದು ಕೂಡ ಮೇಕ್ ಇನ್ ಇಂಡಿಯಾ. ಸೊ ಹಾಗಾಗಿ ಭಾರ್ಗವಾಸ್ತ್ರ ಮೇಕ್ ಇನ್ ಇಂಡಿಯಾ ಆಗಿರೋದ್ರಿಂದ ಅಕಸ್ಮಾತ್ ಪಾಕಿಸ್ತಾನನೋ ಅಥವಾ ಚೀನಾನೋ ಯಾವುದೇ ಒಂದು ಶತ್ರು ರಾಷ್ಟ್ರಗಳು ಡ್ರೋನ್ ಗಳನ್ನ ಆರ್ತಿದ್ರೆ ಅದನ್ನ ತಡೆಬಲ್ಲಂತಹ ಶಕ್ತಿ ಇದೆ. ಇದು ದೇಶೀಯ ಅಸ್ತ್ರ, ಸ್ವಲ್ಪ ಪುಟ್ಟದಿದು, ದೊಡ್ಡದಲ್ಲ. ಈಗ ಸುದರ್ಶನ್ಗೋ ಅಥವಾ ಆಕಾಶ್ಗೋ ಹೋಲಿಕೆ ಮಾಡ್ಕೊಂಡ್ರೆ ಭಾರ್ಗವಾಸ್ತ್ರ ಕಡಿಮೆ. ಸುದರ್ಶನ್ ಏನು S-400 ಇದೆ ಸುದರ್ಶನ್, ಅದು ಒಂದು ಸೆಕೆಂಡ್ಗೆ ಸುಮಾರು 300 ಡ್ರೋನ್ ಗಳನ್ನ ಹೊಡಿಬಹುದು. ಆ ಒಂದು ಸಾಮರ್ಥ್ಯ ಅದಕ್ಕಿದೆ. ಇದಕ್ಕೆ ಒಂದು 64
ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡಿ ಒಂದೇ ಬಾರಿಗೆ 1 ಸೆಕೆಂಡ್ಗೆ ಇದು ಹೊಡೆದ್ರೆ ಭಾರ್ಗವಾಸ್ತ್ರ 64 ಡ್ರೋನ್ಗಳನ್ನ ಅಟ್ ಎ ಟೈಮ್ 1 ಸೆಕೆಂಡ್ಗೆ ಅದನ್ನ ಹೊಡಿಬಹುದು. ಒಂದು ವೇಳೆ ನಾವು ಕಳೆದ 4-5 ದಿನ ನೋಡ್ತಾ ಇದ್ವಿ, ಪಾಕಿಸ್ತಾನ ಟರ್ಕಿಯ 350 ಡ್ರೋನ್ಗಳನ್ನ ಹಾರಿಸ್ತು, 400 ಡ್ರೋನ್ಗಳನ್ನ ಹಾರಿಸ್ತು ನಮ್ಮ ಮೇಲೆ ಅಂತ. ಅಂತಹ ಸಂದರ್ಭದಲ್ಲಿ ಈ ಭಾರ್ಗವಾಸ್ತ್ರವನ್ನ ನಾವು ಒಮ್ಮೆ ಅಟ್ ಎ ಟೈಮ್ 1 ಸೆಕೆಂಡ್ಗೆ ಸುಮಾರು 64 ಟಾರ್ಗೆಟ್ ಅನ್ನು ರೀಚ್ ಮಾಡಿದ್ರೆ 4-5 ಸೆಕೆಂಡ್ಸ್ ಅಲ್ಲೇನೆ ಸುಮಾರು 200-300 ಡ್ರೋನ್ಗಳನ್ನ ಕೆಳಗಡೆ ಉರುಳಿಸುವಂತಹ ಶಕ್ತಿ ಈ ಭಾರ್ಗವಾಸ್ತ್ರಕ್ಕೆ ಇದೆ. ಸೊ ಅದು ಇವತ್ತು ಸಕ್ಸಸ್ಫುಲ್ ಆಗಿ ಟೆಸ್ಟ್ ಆಗಿದೆ ಒರಿಸ್ಸಾದಲ್ಲಿ. ಇಷ್ಟು ದಿನ ನಾವು ನಮ್ಮ ಹತ್ರ ಸುದರ್ಶನ್ ಮತ್ತೆ ಆಕಾಶ್ ಮಾತ್ರ ಅನ್ಕೊಂಡಿದ್ವಿ, ಈಗ ಭಾರ್ಗವಾಸ್ತ್ರ ಕೂಡ ಸೇರ್ಪಡೆ ಆಗ್ತಾ ಇದೆ ರಾಮ್. ಹಾಗಾಗಿ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳಿಗೆ ಅಥವಾ ಸ್ವದೇಶಿ ನಿರ್ಮಿತ ಶಸ್ತ್ರಗಳೇನಿದಾವೆ, ಈ ಆಂಟಿ ಮಿಸೈಲ್ ಸಿಸ್ಟಮ್ ಅಥವಾ ಆಂಟಿ ಡ್ರೋನ್ ಸಿಸ್ಟಮ್, ಎಸ್ಪೆಷಲಿ ಇದೇನಿದೆ ಭಾರ್ಗವಾಸ್ತ್ರ, ಇದು ಡ್ರೋನ್ ದಾಳಿಯನ್ನ ತಡೆಯುವಂತ ವಿಶೇಷ ಶಕ್ತಿ ಹೊಂದಿರ್ತಕ್ಕಂತ ಅಸ್ತ್ರ ಇದು. ಈಗ ನಾವು ಬೆಳಗ್ಗೆ ನೋಡಿ ಟರ್ಕಿಯ ಡ್ರೋನ್ ಅನ್ನ ಬಳಸಲಾಗಿತ್ತು ಪಾಕಿಸ್ತಾನ ಅಂತ. ಆ ಒಂದು ಟರ್ಕಿಯ ಸುಸೈಡ್ ಡ್ರೋನ್ಸ್ ನಾವು ಕಳೆದ 4-5 ದಿನ ನೋಡಿದ್ವಿ. ಕಾಮಿಕ್ಯಾಜೆ ಡ್ರೋನ್ಸ್ ಬೆಂಗಳೂರಲ್ಲಿ ಆಗಿತ್ತು, ಕಾಮಿಕ್ಯಾಜೆ ಡ್ರೋನ್ಗಳು ಅಂತ. ಇದೇ ರೀತಿಯ ಡ್ರೋನ್ಸ್ ಅನ್ನ ಪಾಕಿಸ್ತಾನ ಕೂಡ ಬಳಸ್ತಾ ಇದೆ, ಟರ್ಕಿ ಮೇಡ್ ಆಗಿರ್ತಕ್ಕಂಥ ಡ್ರೋನ್ಗಳನ್ನ. ಆ ಡ್ರೋನ್ಗಳನ್ನ ಈ ಒಂದು ಭಾರ್ಗವಾಸ್ತ್ರ ಪ್ರಬಲವಾಗಿ ತಡೆಯಬಹುದು. ಜೊತೆಗೆ ಆ ಒಂದು ಸುಸೈಡ್ ಡ್ರೋನ್ಸ್ ಏನಿದಾವೆ ಅದನ್ನ ಆಕಾಶದಲ್ಲೇನೆ ಒಡೆದು ಉರುಳಿಸಬಹುದು. ಆಗ ಭಾರತೀಯ ಸೇನೆಗೂ ಭಾರತೀಯ ನಾಗರಿಕರಿಗೆ ಯಾವುದೇ ರೀತಿಯ ಹಾನಿ ಆಗದಂತೆ ತಡೆಯುವಂತ ಶಕ್ತಿ ಈ ಭಾರ್ಗವಾಸ್ತ್ರಕ್ಕೆ ಇದೆ. ದೊಡ್ಡ ಮಟ್ಟಗಿನ ಸಕ್ಸಸ್ ಇಂಥ ಸಂದರ್ಭದಲ್ಲಿ. ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಭಾರತದ ಶಸ್ತ್ರಾಸ್ತ್ರಗಳ ಏನಿದೆ ಕಳೆದ 4-5 ದಿನದ ಪ್ರೂವ್ ಆಗಿದೆ, ನಮ್ಮ ಟೆಕ್ನಾಲಜಿಕಲ್ ನಾವು ಇಂಪ್ರೂವ್ ಆಗಿದೀವಿ ಅಂತ. ಸೊ ಅದಕ್ಕೆ ತಕ್ಕಂತೆ ಇಡೀ ವಿಶ್ವದ ಮಾರುಕಟ್ಟೆಯಲ್ಲಿ 7% ನಮ್ಮ ಮೇಕ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಬೆಲೆ ಅಂದ್ರೆ ಅದಕ್ಕೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಒಂದ್ ಕಡೆ ಚೀನಾಲ್ ಕಡಿಮೆ ಆಗ್ತಾ ಇದೆ, ಅಮೆರಿಕಲ್ ಕಡಿಮೆ ಆಗ್ತಾ ಇದೆ. ಭಾರತದ ಶಸ್ತ್ರಾಸ್ತ್ರಗಳ ವ್ಯಾಲ್ಯೂ 7% ಜಾಸ್ತಿ ಆಗಿದೆ. ಅದರ ಜೊತೆಗೆ ಈ ಒಂದು ಭಾರ್ಗವಾಸ್ತ್ರ ಏನು ಲಾಂಚ್ ಆಗಿದೆ, ಇದು ಮತ್ತಷ್ಟು ಶಕ್ತಿಯನ್ನ ಕೊಡೋದ್ರಲ್ಲಿ ನೋ ಡೌಟ್ ರಾಮ್. ಎಸ್ ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.